ಬಿ ಫಿಟ್ ಆ್ಯಂಡ್ ಬಿ ಹೆಲ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ನಾವು ಈಗಾಗಲೇ ಹೇಳ್ತೀವಿ, ಒಂದು ಜೀವನ ಅಂತ ಅಂದರೆ ಕೇವಲ ಬದುಕೋದಲ್ಲ, ಆರೋಗ್ಯಕರವಾಗಿ ಜೀವನವನ್ನು ಸಾಗಿಸುವಂಥದ್ದು ಜೀವನ ಅಂತ ಹೇಳ್ತೀವಿ. ಅದಕ್ಕೆ ನಾವು ಜಾಸ್ತಿ ಹಣವನ್ನು ವ್ಯಯ ಮಾಡಬೇಕಾಗಿಲ್ಲ. ಆರೋಗ್ಯಕರವಾದಂಥ ಆಹಾರವನ್ನು ತಿಂದು ನಮ್ಮ ಜೀವನವನ್ನು ನಾವು ರೂಪಿಸ್ಕೋಬೋದು, ತುಂಬ ಚೆನ್ನಾಗಿ ನಾವು ಬದುಕಬಹುದು. ಇವತ್ತು ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಅಂತ ನಾವು ಕರಿತೀವಿ. ಬಹಳ ಮುಖ್ಯವಾಗಿ ಕಂಡುಬರುವಂತಹ ಒಂದು ಕ್ಯಾನ್ಸರ್ನ ಒಂದು ಭಾಗ ಇದು, ಅಂದರೆ ವಿಧ, ಒಂದು ಕ್ಯಾನ್ಸರ್ನ ವಿಧ. ಜೀವಕೋಶಗಳು ಬೆಳವಣಿಗೆಯಲ್ಲಿ ನಾವು ವಿಪರೀತವಾಗಿ ಅಥವಾ ಜೀವಕೋಶಗಳು ನಿಯಂತ್ರಣವನ್ನು ತಪ್ಪಿ ಬೆಳೆದಾಗ ಈ ಗಡ್ಡೆಗಳಾಗಿ ರೂಪುಗೊಳ್ಳೋದಕ್ಕೆಲ್ಲ ನಾವು ಕ್ಯಾನ್ಸರ್ ಅಂತ ಕರಿತೀವಿ. ಅದೇ ರೀತಿ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಕೂಡ ಹಾಗೆ. ಪ್ರಾಸ್ಟೇಟ್ ಗ್ರಂಥಿಗಳು ನಿಯಂತ್ರಣವನ್ನು ತಪ್ಪಿ ಬೆಳೆದಾಗ ಅದು ಕೂಡ ಗಡ್ಡೆಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರಿತೀವಿ. ಈ ಕ್ಯಾನ್ಸರ್ ಯಾಕೆ ಬರುತ್ತೆ, ಆಮೇಲೆ ಜಾಸ್ತಿ ನಾವು ಹೆಚ್ಚಾಗಿದ್ದು ಪುರುಷರಲ್ಲಿ ಕಂಡುಬರುವಂತಹ ಒಂದು ಕ್ಯಾನ್ಸರ್. ಇದು ಯಾಕೆ ಬರುತ್ತೆ, ಜೊತೆಗೆ ಇದಕ್ಕೆಲ್ಲ ಏನೆಲ್ಲ ಟ್ರೀಟ್ಮೆಂಟ್ಗಳಿದೆ, ಹಾಗೆ ಇದರಲ್ಲಿ ಎಷ್ಟು ವಿಧಗಳಿದೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಸೆಲೆಬ್ರಿಟಿ ಫಿಟ್ನೆಸ್ ಹಾಗೂ ನ್ಯೂಟ್ರಿಷನ್ ಎಕ್ಸ್ಪರ್ಟ್ ಆದಂತಹ ವಿಶಾಲ್ ಸಂಜಯ್ ಶಿವಮ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಓಕೆ, ನೀವು ಈ ಹಿಂದಿನ ಸಂಚಿಕೆಯಲ್ಲಿ ಬೇರೆ ಇನ್ನೊಂದು ವಿಧದ ಕ್ಯಾನ್ಸರ್ನ ಬಗ್ಗೆ ಮಾತನಾಡಿದ್ರಿ. ಇವತ್ತು ನಾವು ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಬಹಳ ಮುಖ್ಯವಾಗಿ ಪುರುಷರಲ್ಲೇ ಈ ಕ್ಯಾನ್ಸರ್ ಕಂಡುಬರುವಂಥದ್ದು ಅಂತ. ಯಾಕೆ, ಏನು ಅಂತ ನೋಡಿ, ಪ್ರಾಸ್ಟೇಟ್ ಬಂದು ಕ್ಯಾನ್ಸರ್ ಬಂದು ಏನು ಹೇಳ್ತಾರೆ ಅಂತಂದರೆ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಅಂತ ಏನು ಹೇಳ್ತಾರೆ. ಅದರಲ್ಲಿ ಒಂದು ಚಿಕ್ಕದಾಗಿ ವಾಲ್ನಟ್ ಸೈಜ್ ರೂಪದಲ್ಲಿ ಇರುತ್ತೆ, ಅದು ಆ ಗ್ಲ್ಯಾಂಡ್ ಇರುತ್ತೆ. ಯಾವಾಗ ಈ ಪರ್ಟಿಕ್ಯುಲರ್ ಪ್ರಾಸ್ಟೇಟ್ ಗ್ಲ್ಯಾಂಡ್ ನಿಯಂತ್ರಣ ತಪ್ಪಿ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗೇನಾಗುತ್ತೆ, ನಮ್ಮ ಏನು ಒಂದು ಪ್ರಕೃತಿ ಇದೆಯಲ್ಲ, ಯೂರಿನೇಷನ್ ಪ್ರಕೃತಿ, ಅದಕ್ಕೆ ಅದೇನು ಮಾಡುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ. ಯಾವಾಗ ಅದು ಆ ಪರ್ಟಿಕ್ಯುಲರ್ ಪ್ರಕೃತಿಗೆ ಇಂಪ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತೋ, ಅದರದ್ದು ಪ್ರೋಸೆಸ್ನ ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ದೇರ್ ಆರ್ ಸೋ ಮೆನಿ ಅದರ್ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಯೂರಿನೇಷನ್ ತುಂಬಾ ಕಡಿಮೆ ಆಗೋದಾಗಲಿ ಆಗ ಸ್ಟಾರ್ಟ್ ಆಯಿತು ಅಂದರೆ ಅದು ಬ್ಲ್ಯಾಡ್ರಲ್ಲೇ ಅದು ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಫ್ಲೂಯಿಡ್ಸ್ ಎಲ್ಲ ಬ್ಲ್ಯಾಡ್ರಲ್ಲೇ ಸೇವ್ ಆಗುತ್ತೆ. ಎಷ್ಟು ಅದು ಬ್ಲ್ಯಾಡ್ರಲ್ಲಿ ಜಾಸ್ತಿ ಹೊತ್ತು ಅದು ಇರುತ್ತೋ ಅಷ್ಟೇನು ಮಾಡುತ್ತೆ, ಇನ್ಫೆಕ್ಷನ್ಗೆ ಕಾರಣ ಆಗುತ್ತೆ. ಸೊ ಅದಕ್ಕೆ ನಾವು ಎಲ್ರಿಗೂ ಏನು ಹೇಳ್ತೀವಿ ಅಂದರೆ, ಜನರಲ್ಲಾಗೆ ಯಾವುದೇ ಕಾರಣಕ್ಕೂ ಬ್ಲ್ಯಾಡರ್ ಮೂವ್ಮೆಂಟ್ಸ್ ಆಯಿತು ಅಂದರೆ ನೀವು ಸ್ಟಾಪ್ ಮಾಡಬೇಡಿ. ನೇಚರ್ ಕಾಲ್ ಆಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಅದನ್ನ ತಡಿಬೇಡಿ. ಸರ್ಟನ್ ಟೈಮ್ವರೆಗೂ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ತುಂಬ ಹೊತ್ತು 6 ಅವರ್ 8 ಅವರ್ ಹಂಗೆ ಕಂಟಿನ್ಯೂಸ್ ಆಗಿ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅಂಥವರೆಲ್ಲ ಅದನ್ನು ತಡೆದಿಟ್ಕೊಂಡಿರ್ತಾರೆ. ಆ ಥರದ್ದು ತುಂಬಾ ಡೇಂಜರಸ್. ಯಾಕೆ ಅಂತಂದರೆ, ಒಂದು ಇನ್ಫೆಕ್ಷನ್ಗೆ ಕಾರಣ ಆಗುತ್ತೆ. ಆ ಸ್ಲೋ ಆಗಿ ಅದು ಇನ್ಫೆಕ್ಷನ್, ಇವಾಗ ನೋಡಿ, ಪ್ರಾಸ್ಟೇಟ್ ಇರೋ ಅಂಥ ಒಂದು ಕಾಯಿಲೆ ಈಗಾಗಲೇ ಬಂದಿದೆ ಅಂದರೆ ಅಂಥವ್ರು ತಡೆಯೋದ್ರಿಂದ ಇನ್ನೂ ಅವ್ರಿಗೆ ತೊಂದರೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೋಡಿ, ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತಂದ್ರೆ ಒಂದು ಮೇಲ್ ರೀಪ್ರೊಡಕ್ಟಿವ್ ಆರ್ಗನಲ್ಲಿ ಈ ಒಂದು ಪ್ರಾಸ್ಟೇಟ್ ಅನ್ನೋ ಒಂದು ಗ್ಲ್ಯಾಂಡ್ ಇರುತ್ತೆ. ಆ ಗ್ಲ್ಯಾಂಡಲ್ಲಿ ಇರುವಂಥ ಸೆಲ್ ನಿಯಂತ್ರಣ ತಪ್ಪಿ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆದಾಗ ಆ ಒಂದು ಏನು ಯೂರಿನೇಷನ್ ಪ್ರೊಸೆಸ್ ಇದೆಯಲ್ಲ ಅದಕ್ಕೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಯಾವಾಗ ಈ ಥರ ಇಂಪ್ಯಾಕ್ಟ್ ಆಯಿತೋ ಆವಾಗ ಅವ್ರಿಗೆ ಸಿಂಪ್ಟಮ್ಸ್ ಏನು ಅಂತಂದರೆ, ತುಂಬಾ ಕಡಿಮೆ ಫ್ಲೋ ಆಗೋದು, ಇಲ್ಲಾಂದರೆ ಬರ್ನಿಂಗ್ ಸೆನ್ಸೇಷನ್ ಆಗೋದು, ಇಲ್ಲ ಅಂತಂದರೆ ಫ್ರೀಕ್ವೆಂಟಾಗಿ ಹೋಗ್ತಾನೇ ಇರ್ತಾರೆ, ಹೋದ್ರೂ ತುಂಬ ಕಡಿಮೆ ಸ್ವಲ್ಪನೇ ಹೋಗೋದು, ಇಲ್ಲ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಇಲ್ಲ ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ನೀವೊಂದ್ಸಲಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಯಾವಾಗಲೂ ಉತ್ತಮ. ಮೋಸ್ಟ್ ಆಫ್ ದಿ ಟೈಮ್ಸ್ ಇದೆಲ್ಲ ಆಗೋದು ಯಾರಿಗೆ ಅಂತಂದರೆ, ಸ್ವಲ್ಪ ವಯಸ್ಸಾಗಿರೋರಿಗೆ, ಏಜ್ ಆಗಿರೋರಿಗೆ ಇದು ಒನ್ ಆಫ್ ದಿ ಕಾಮನ್ ಥಿಂಗ್ಸ್ ಆಗುತ್ತೆ. ಪ್ರಾಸ್ಟೇಟ್ ದೊಡ್ಡದಾಗೋದು, ಅದು ಕ್ಯಾನ್ಸರಸ್ ಆಗಿ ಟರ್ನ್ ಆಗಿಬಿಟ್ರೆ ದೆನ್ ಇಟ್ ಬಿಕಮ್ಸ್ ಎ ಪ್ರಾಬ್ಲಮ್ಯಾಟಿಕ್ ಇಶ್ಯೂ. ಹಾಗೆ ಓಕೆ, ಏನೆಲ್ಲ ಸಿಂಪ್ಟಮ್ಸ್ಗಳು ಕಂಡು ಬರುತ್ತೆ ಸರ್ ಇದು ಬರೋದಕ್ಕಿಂತ ಮುಂಚೆ ಅಂತ? ನೋಡಿ, ಈಗಾಗಲೇ ಹೇಳಿದಾಗೆ ಫ್ರೀಕ್ವೆಂಟ್ ಯೂರಿನೇಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಸ್ಪೆಷಲಿ ಇನ್ ದಿ ನೈಟ್. ಬ್ಲಡ್ ಗಿಡ್ ಆ ಥರ? ಎಸ್, ಡೆಫಿನೆಟ್ಲಿ. ಅದು ಒನ್ ಆಫ್ ದಿ ಸ್ಟೇಜ್. ಯಾವಾಗ ಈ ಥರ ಸ್ಟಾರ್ಟಿಂಗಲ್ಲಿ ಫ್ರೀಕ್ವೆಂಟ್ ಯೂರಿನೇಷನ್ನು, ಸ್ಮಾಲ್ ಫ್ರೀಕ್ವೆಂಟ್ ಯೂರಿನೇಷನ್ಸ್ ಎಸ್ಪೆಷಲಿ ಇನ್ ದಿ ನೈಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಾಂತಂದರೆ ಅವರು ಹೋಗಬೇಕಾದ್ರೆ ಪೇಯ್ನ್ ಆಗೋದಕ್ಕೆ ಶುರು ಆಗುತ್ತೆ. ಪೆಲ್ವಿಸ್ ರೀಜನು ಮತ್ತು ಹಿಪ್ ಅಬ್ಡಾಮಿನಲ್ ರೀಜನಲ್ಲಿ ಪೇಯ್ನ್ ಕಾಣಿಸ್ಕೊಳ್ಳೋದಿರಲಿ, ಈ ಥರದ್ದಾಗಲಿ, ಇಲ್ಲಾಂದರೆ ಬ್ಲಡ್ ಬರೋದು, ಯೂರಿನೇಷನಲ್ಲಿ ಬ್ಲಡ್ ಬರೋದು, ಆಮೇಲೆ ಸೀಮನಲ್ಲಿ ಬ್ಲಡ್ ಬರೋದು, ಆಮೇಲೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ದೆನ್ ಡೆಫಿನೆಟ್ಲಿ ಅದು ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಟರ್ನ್ ಔಟ್ ಆಗಿದೆ ಅಂತ ತಿಳ್ಕೊಬೋದು ನಾವು. ಓಕೆ, ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಏನು ಕಾರಣಗಳಿರಬಹುದು ಸರ್? ಎಷ್ಟೊಂದು ಕಾಂಪ್ಲೆಕ್ಸ್ ಕಾರಣಗಳು, ಅದೇ ಒಂದು ಪರ್ಟಿಕ್ಯುಲರ್ ಅಂತ ಹೇಳಲಿಕ್ಕಾಗಲ್ಲ. ಎನ್ವಿರಾನ್ಮೆಂಟಲ್ ಇರುತ್ತೆ, ಓಕೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ, ಓಕೆ, ಆಮೇಲೆ ಲೈಫ್ ಸ್ಟೈಲ್
ಫ್ಯಾಕ್ಟರ್ಸ್ ಇರುತ್ತೆ. ಸೊ ಹಲವಾರು ಕಾರಣಗಳಿಂದ ಇದು ಆಗುವಂಥ ಒಂದು ಕ್ರಿಯೆ ಅಂತ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಇದಾಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆ್ಯಂಡ್ ಎಸ್ಪೆಷಲಿ ಏಜ್ ಕೂಡ ಮ್ಯಾಟರ್ ಮಾಡುತ್ತೆ. ಓಕೆ, ಆಮೇಲೆ ಜೆನೆಟಿಕ್ ಮ್ಯೂಟೇಷನ್ ಏನಾದ್ರು ಆಗಿದ್ದಾರೆ ಅಥವಾ ಅವ್ರಿಗೆ ಹಿಸ್ಟ್ರಿ ಇತ್ತು, ಪ್ರಾಸ್ಟೇಟ್ ಕ್ಯಾನ್ಸರ್ ಹಿಸ್ಟ್ರಿ ಇತ್ತು. ಸೊ ಇದೆಲ್ಲ ಒನ್ ಆಫ್ ದಿ ರೀಸನ್ಸ್ ಆಗುತ್ತೆ ಮೇಡಮ್. ಅದೇ ಇದು ಬರಬೇಕಿರೋ ಮುಂಚೆನೆ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ. ಅಂದ್ರೆ ರೀಸನ್ ಕೂಡ ಹೇಳಿದ್ರಿ, ಬೇರೆ ಬೇರೆ ಕಾರಣಗಳು ಇರಬಹುದು ಅಂತ. ಇದ್ರಲ್ಲಿ ಏನಾದರೂ ವಿಧಗಳೇನಾದರೂ ಟೈಪ್ಸ್ ಇದೆಯಾ ಅಂತ? ಎಸ್, ಮೋಸ್ಟ್ ಬೇಸಿಕ್ ಕ್ಯಾನ್ಸರ್ಸ್ ಅಂತಂದರೆ ಏಸಿನಾರ್ ಅಡಿನೋಕಾರ್ಸಿನೋಮಾ ಅಂತ ಹೇಳ್ತಾರೆ, ಇನ್ನೊಂದು ಡಕ್ಟಲ್ ಅಡಿನೋಕಾರ್ಸಿನೋಮಾ ಅಂತ ಹೇಳ್ತಾರೆ. ಇದೆರಡು ಬಂದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ಸ್. ಅದರಲ್ಲೂ ಏಸಿನಾರ್ ಬಂದು ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಆ ಗ್ಲ್ಯಾಂಡ್ಸಲ್ಲಿ ಈ ಥರ ಕ್ಯಾನ್ಸರಸ್ ಸೆಲ್ಸು ಔಟ್ ಆಫ್ ದಿ ಕಂಟ್ರೋಲ್ ಗ್ರೋ ಆಗೋದು. ಡಕ್ಟಲ್ ಸ್ಟೇಜಸಲ್ಲಿ ಏನಂದರೆ ಅದೊಂದು ಸ್ವಲ್ಪ ಫಾಸ್ಟಾಗೆ ಗ್ರೋ ಆಗುತ್ತೆ. ಸೊ ಇದೆರಡು ಮೇಜರಾಗೆ. ಆಮೇಲೆ ಟ್ರಾನ್ಸಿಷನಲ್ ಸೆಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಈ ಥರ ಹಲವಾರು 2-3 ವಿಧಗಳಿದೆ. ಸೊ ಮೋಸ್ಟ್ ಆಫ್ ದಿ ಟೈಮ್ಸು ಇದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಪತ್ತೆ ಹಚ್ಚಿಬಿಡುತ್ತೆ. ಯಾಕೆಂತಂದರೆ ಅದು ಸಿಂಪ್ಟಮ್ಸ್ ಗೊತ್ತಾಗಿರುತ್ತೆ. ತುಂಬ ರೇರ್ ಕೇಸಸಲ್ಲಿ ಸಿಂಪ್ಟಮ್ಸೇ ಗೊತ್ತಾಗ್ದಿರಾ 3rd ಸ್ಟೇಜ್ಗೆ ಹೋಗಿರ್ಬೋದು, ಇಲ್ಲ 4th ಸ್ಟೇಜ್ಗೆ ಹೋಗಿರ್ಬೋದು. ಆದರೆ ಮೋಸ್ಟ್ ಆಫ್ ದಿ ಟೈಮ್ಸು ಇದು ಇನಿಷಿಯಲ್ ಸ್ಟೇಜಸಲ್ಲಿ ನಾನು ಹೇಳಿದಾಗೆ ಆ ಸಿಂಪ್ಟಮ್ಸ್ ರೆಕ್ಟಿಫೈ ಆಗ್ಬಿಡುತ್ತೆ. ಅದು ಡಾಕ್ಟರ್ ಹತ್ರ ಹೋಗಿ ಅವ್ರು ತಪಾಸಣೆ ಮಾಡಿಸಿದ ತಕ್ಷಣ ಅವರು ಏನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಸ್ಕ್ರೀನಿಂಗ್ ಎಲ್ಲ ಮಾಡಿ ನೋಡಿದಾಗ ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಒಂದ್ಸಲಿ ಬಯಾಪ್ಸಿನೂ ಮಾಡಿ ನೋಡ್ತಾರೆ. ಅಕಸ್ಮಾತ್ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದ್ಸಲಿ ಬಯಾಪ್ಸಿ ಕೂಡ ಮಾಡಿ ಅವರು ಟೆಸ್ಟ್ ಮಾಡಿ ಓಕೆ ಕ್ಯಾನ್ಸರಸ್ ಆಗಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಅಂದರೆ ಎಷ್ಟೊಂದು ಜನರಿಗೆ ಇವಾಗ ಗೊತ್ತಿರಲ್ಲ, ಈ ಥರ ಕೆಲವು ಸಿಂಪ್ಟಮ್ಸ್ಗಳು ಅವರು ಎದುರಿಸ್ತಾ ಇರ್ಬೋದು, ಬಟ್ ಅವ್ರಿಗೆ ಗೊತ್ತಿರಲ್ಲ. ಅಂಥವ್ರು ಯಾವಾಗ ಡಾಕ್ಟರ್ನ ಸಜೆಸ್ಟ್ ಮಾಡಬೇಕಾಗುತ್ತೆ? ಆಮೇಲೆ ಅವ್ರು ನಮಗೆ ಕ್ಯಾನ್ಸರ್ ಬಂದಿದೆಯೇನೋ ಅಂತ ಅನ್ಕೊಂಡಿರಬಹುದು. ಹೌದು, ಅದು ಯಾವ ರೀತಿ ಅವ್ರಿಗೆ ಮಾಡಿ? ನೋಡಿ ಮೇಡಮ್, ಯಾವುದೇ ಥರದ್ದು ಸಿಂಪ್ಟಮ್ಸು ಆಫ್ಟರ್ ಸರ್ಟನ್ ಟೈಮ್ ಪ್ರೊಲಾಂಗ್ ಆಯಿತು ಅಂದರೆ ದೆನ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಗೋ ಅಂಡ್ ಗೆಟ್ ಇಟ್ ಚೆಕ್ಡ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರಾವೆಲಿಂಗ್ ಬಗ್ಗೆ ಆಗಲೇ ಮಾತಾಡಿದೆ. ಟ್ರಾವೆಲ್ ಮಾಡಬೇಕಾದ್ರೆ ಒಂದೊಂದ್ಸಲ ಯೂರಿನರಿ ಇನ್ಫೆಕ್ಷನ್ಸು ಆಗುತ್ತೆ. ಓಕೆನಾ, ಬರ್ನಿಂಗ್ ಸೆನ್ಸೇಷನ್ ಆಗಲೂ ಆಗುತ್ತೆ. ಯಾಕಂದರೆ ಎಲ್ಲೋ ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ ಯೂಸ್ ಮಾಡಿರ್ತಾರೆ. ಸೊ ಅಲ್ಲಿಂದ ಇನ್ಫೆಕ್ಷನ್ಸ್ ಆಗಿರುತ್ತೆ. ಅದನ್ನು ಪ್ರಾಬಬ್ಲಿ ಅದು ವಾರ 10 ದಿನ ಅದು ಪ್ರೊಲಾಂಗ್ ಆಗುತ್ತೆ ಅದು ಹೀಲ್ ಆಗೋದಕ್ಕೆ, ಡಿಪೆಂಡಿಂಗ್ ಆನ್ ಅವ್ರಿಗೆ ಯಾವುದೇ ಥರದ್ದು ಮೆಡಿಕಲ್ ಕಂಡೀಷನ್ಸ್ ಇಲ್ಲದೆ ಹೋದರೆ ಅಟ್ಲೀಸ್ಟ್ ಫಾಸ್ಟ್ ಆಗುತ್ತೆ. ಈಗ ಡಯಾಬಿಟಿಸ್ ಇತ್ತು ಅಂತ ತಿಳ್ಕೊಳ್ಳೋಣ, ಅಂಥವ್ರಿಗೆ ಈ ಥರದ್ದೆಲ್ಲ ಇನ್ಫೆಕ್ಷನ್ಸ್ ಎಲ್ಲ ಕ್ಯೂರ್ ಆಗೋದು ತುಂಬ ತುಂಬಾ ಸ್ಲೋ. ಅಂಥವ್ರಿಗೆ ಪ್ರೊಲಾಂಗ್ ಆಗುತ್ತೆ. ಪ್ರಾಬಬ್ಲಿ ವೀಕ್ 10 ಡೇಸ್ ಪ್ರೊಲಾಂಗ್ ಆಗುತ್ತೆ. ನಾರ್ಮಲ್ ಆಗಿದ್ದವ್ರಿಗೆ, ಅಂದರೆ ಹೆಲ್ದಿಯಾಗೆ ನಾರ್ಮಲ್ ಆಗಿರೋರಿಗೆ ಸಡನ್ನಾಗಿ ಈ ಥರ ಆಯಿತು, ಪ್ಲಸ್ ಅದೊಂದು 10, 15 ದಿನ 20 ದಿನ ತುಂಬ ಪ್ರೊಲಾಂಗ್ ಆಯಿತು ಅಂತ ಅಂದಾಗ ಈ ಥರದೆಲ್ಲ ಸಿಂಪ್ಟಮ್ಸ್, ದೆನ್ ಯು ಕ್ಯಾನ್ ಸೇ ಓಕೆ ದೇರ್ ಇಸ್ ಸಮಥಿಂಗ್ ರಾಂಗ್. ಆವಾಗ ಅವ್ರು ಹೋಗಿ ಡಾಕ್ಟರ್ ಹತ್ರ ವಿಚಾರ ಮಾಡೋದು ತುಂಬ ಉತ್ತಮ. ಓಕೆ, ನೀವು ಫಸ್ಟಿಗೆ ಹೇಳಿದ್ರೆ ಇದು ಏಜ್ ಆಗೋರಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ. ಯಾಕೆ ಏಜ್ ಆದವರಿಗೆ ಇದು ಜಾಸ್ತಿ ಕಂಡು ಬರುತ್ತೆ ಅಂತ? ಯಾಕೆ ಅಂತಂದರೆ ಒನ್ ಆಫ್ ದಿ ರೀಸನ್ಸು, ಏಜ್ ಆಗ್ತಾ ಆಗ್ತಾ ಪ್ರಾಸ್ಟೇಟ್ ಗ್ಲ್ಯಾಂಡ್ ಇದೆಯಲ್ಲ ಅದು ಕ್ರಮೇಣ ದೊಡ್ಡದಾಗುತ್ತೆ. ಪ್ಲಸ್ ಏಜ್ ಆಗ್ತಾ ಆಗ್ತಾ ನಮ್ಮ ಸೆಲ್ಸ್ ಆಗ್ಬೋದು ಡೈ ಆಗುತ್ತೆ, ಮಸಲ್ಸ್ ಲಾಸ್ ಆಗುತ್ತೆ. ಅವಾಗೇನಾಗುತ್ತೆ, ಆ ಪರ್ಟಿಕ್ಯುಲರ್ ಯೂರಿನರಿ ಏನು ಪೈಪ್ ಇದೆಯಲ್ಲ, ಫ್ಲೂಯಿಡ್ ಹೊರಗಡೆ ಹೋಗುವಂಥ ಪೈಪು, ಅದ್ರದ್ದು ಕ್ರಿಯೆ ಕೂಡ ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆವಾಗೇನಾಗುತ್ತೆ, ಸ್ಲೋ ಆಗಿ ಅದು ಕಡಿಮೆ ಆಗ್ತಾ ಆಗ್ತಾ ಪ್ರಾಸ್ಟೇಟ್ ಗ್ಲ್ಯಾಂಡ್ ದೊಡ್ಡದಾಗ್ತಾ ಆಗ್ತಾ ಏನಾಗುತ್ತೆ, ಅದನ್ನು ಪಿಂಚ್ ಮಾಡುತ್ತೆ. ಅಂದರೆ ತುಂಬ ಅದ್ರದ್ದು ಏನು ರೇಡಿಯಸ್ ಇದೆಯೋ ಅದು ಕಡಿಮೆ ಆದಾಗ ಫ್ಲೋ ತುಂಬ ಕಡಿಮೆ ಆಗುತ್ತೆ, ಆಟೋಮೆಟಿಕ್ಕಾಗಿ ಫ್ಲೋ ಕಡಿಮೆ ಆಗುತ್ತೆ. ಸೊ ಈ ಥರ ಎಲ್ಲ ಆದಾಗ ಏಜ್ ಆಗಿರೋರಿಗೆ ಅವ್ರಿಗೆ ಒಂದು ಏನು ಹೇಳ್ತಾರೆ ಶೌಚಾಲಯದ್ದು ಪ್ರಕ್ರಿಯೆ ಮಾಡೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಹೌದು. ಏನೆಲ್ಲ ಚಿಕಿತ್ಸೆಗಳಿರುತ್ತೆ ಸರ್ ಇದಕ್ಕೆ ಅಂತ? ನೋಡಿ, ಫಸ್ಟ್ ಸ್ಟೇಜಸ್ ಎಲ್ಲ ಬಂದಾಗ ಸಿಂಪಲ್ ಆಗಿ ಅವರು ಮೆಡಿಕೇಶನ್ಸ್ ಇರ್ಬೋದು, ಪ್ಲಸ್ ಪ್ರಾಸ್ಟೇಟ್ ಗ್ಲ್ಯಾಂಡನ್ನೇ ಅವರು ರಿಮೂವ್ ಮಾಡೋದಿರ್ಬೋದು, ಈ ಥರ ಸರ್ಜರಿ ಮಾಡಿ ಈ ಥರದ್ದೆಲ್ಲ ಇರುತ್ತೆ. ಅಕಸ್ಮಾತ್ ಏನಾದರೂ ಅದು ಸರ್ಟನ್ ಸ್ಟೇಜ್ ದಾಟ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋಣ, ಆವಾಗ ಡಿಫ್ರೆಂಟ್ ಟ್ರೀಟ್ಮೆಂಟ್, ಕಿಮೋಥೆರಪಿ, ರೇಡಿಯೇಷನ್ಸು, ಮತ್ತು ನಾನು ಹೇಳಿದಾಗೆ ಟಾರ್ಗೆಟೆಡ್ ಥೆರಪಿ ಮಾಡ್ತಾರೆ. ಅದರಲ್ಲಿ ಏನು ಅಂತಂದರೆ ಪರ್ಟಿಕ್ಯುಲರ್ ಸೆಲ್ಸ್ ಏನಿದೆ, ಪ್ರೋಟೀನ್ ಸೆಲ್ಸ್ ಏನಿದೆ, ಅದನ್ನು ಹೋಗಿ ಮೆಡಿಕೇಶನ್ಸು ಏನು ಮಾಡುತ್ತೆ, ಅಟ್ಯಾಕ್ ಮಾಡಿ ಕ್ಯೂರ್ ಮಾಡುತ್ತೆ. ಇಲ್ಲ ಇಮ್ಯುನೋಥೆರಪಿ ಹೊಸದಾಗಿ ಸ್ಟಾರ್ಟ್ ಆಗಿದೆಯಲ್ಲ, ಅದರಲ್ಲಿ ಡೈರೆಕ್ಟಾಗಿ ಏನು ಮಾಡ್ತಾರೆ, ಇವ್ರು ಮಾಡುವಂಥ ಒಂದು ಕ್ರಿಯೆ ಏನಿದೆ ಟ್ರೀಟ್ಮೆಂಟು, ಅದು ಆ ಕ್ಯಾನ್ಸರಸ್ ಸೆಲ್ಸ್ನ ಐಡೆಂಟಿಫೈ ಮಾಡಿ ಅದನ್ನು ಹೋಗಿ ಅಟ್ಯಾಕ್ ಮಾಡಿ ಅದನ್ನು ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಸ್ಟೇಜ್ ಬೈ ಸ್ಟೇಜು ಏನು ಒಂದು ಟ್ರೀಟ್ಮೆಂಟ್ಸ್ ಇದೆಯೋ, ಡಿಪೆಂಡಿಂಗ್ ಆನ್ ಯಾವ ಒಂದು ಹಂತದಲ್ಲಿದೆ ಅವ್ರದ್ದು ಕ್ಯಾನ್ಸರ್, ಅದನ್ನು ನೋಡ್ಬಿಟ್ಟು ಡಾಕ್ಟರ್ಸು ಡಿಸೈಡ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಹಾಗೆ ಓಕೆ, ಈ ಪ್ರಾಸ್ಟೇಟ್ ಕ್ಯಾನ್ಸರಿಂದ ಬೇರೆ ಯಾವ್ದಾದ್ರು ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿದೆಯಾ, ಅಥವಾ ಬೇರೆ ಬೇರೆ ಜಾಗಕ್ಕೆ ಏನಾದರೂ ಹರಡುತ್ತಾ ಅಂತ ನಮ್ಮ ದೇಹದಲ್ಲಿ? ನೋಡಿ, ಇವಾಗ ಜನರಲ್ ಕ್ಯಾನ್ಸರ್ಸ್ ಅಂತಂದರೆ ಅದು
ಎಕ್ಸ್ಟ್ರೀಮ್ ಲೆವೆಲಲ್ಲಿ ಹೋದಾಗ ಮೆಟಾಸ್ಟ್ಯಾಟಿಸ್ ಅಂತ ಏನು ಹೇಳ್ತಾರಲ್ಲ ಆ ಲೆವೆಲ್ಗೆ ಹೋದಾಗ ರ್ಯಾಪಿಡಾಗೆ ಅಕ್ಕಪಕ್ಕ ಇರುವಂಥ ಎಲ್ಲ ಆರ್ಗನ್ಸ್ನು ಅದು ಇನ್ಫೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಪ್ರಾಸ್ಟೇಟ್ ಕ್ಯಾನ್ಸರಲ್ಲಿ ಏನು ಅಂತಂದರೆ ತುಂಬಾ ಕಡಿಮೆ ಕೇಸಸ್ ಅದು ಬೇರೆ ಅಂಗಕ್ಕೆ ಅಂದರೆ ಬ್ಲ್ಯಾಡರ್ಗಾಗಲಿ ಅಕ್ಕಪಕ್ಕ ಇರುವಂಥ ಒಂದು ಆರ್ಗನ್ಸ್ಗಾಗಲಿ ಇಂಪ್ಯಾಕ್ಟ್ ಮಾಡೋದು ತುಂಬ ಕಡಿಮೆ. ರೇರೆಸ್ಟ್ ಆಫ್ ದಿ ರೇರ್ ಕೇಸಲ್ಲಿ ಆಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ ಅದೇ ಥರನೇ ಫಾಸ್ಟಾಗಿ ಗ್ರೋ ಆಗಿ ಅದು ಹೆಂಗೆ ಅಂತಂದರೆ ಅದ್ರದ್ದು ಅನ್ಕಂಟ್ರೋಲಬಲ್ ಮೂಮೆಂಟ್ಸ್ ಆಗೋ ಥರ ಆಯಿತು ಅಂದಾಗ ಎಸ್ ಎಲ್ಲ ಕಡೆನೂ ಅದು ಹರಡೋ ಸಂಭಾವನೆ ಜಾಸ್ತಿ ಆಗುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಇನಿಷಿಯಲ್ ಸ್ಟೇಜಸ್ ಈ ಸಿಂಪ್ಟಮ್ಸಲ್ಲೇ ಪತ್ತೆ ಹಚ್ಚಿಬಿಡ್ತಾರಲ್ಲ ಅವಾಗ ಅದನ್ನ ಕಂಟ್ರೋಲ್ ಮಾಡೋದಾಗ್ಲಿ ಅದನ್ನ ಕ್ಯೂರ್ ಮಾಡೋದಾಗ್ಲಿ ತುಂಬಾ ಅನುಕೂಲ ಆಗುತ್ತೆ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಬರೋದು ಇವಾಗ ಏನಾದರೂ ಚಿಹ್ನೆಗಳೇನಾದರೂ ಕಾಣಿಸ್ಕೊಳ್ತಾವ ಅಂತ? ಪರ್ಟಿಕ್ಯುಲರ್ ಚಿಹ್ನೆ ಏನು ಅಷ್ಟು ಕಾಣಿಸಲ್ಲ, ಆದರೆ ಸೈನ್ಸ್ ನಾನು ಮಾತಾಡಿದಾಗೆ ರಾತ್ರಿ ಹೊತ್ತು ಫ್ರೀಕ್ವೆಂಟ್ ಆಗಿ ಎದ್ದೆದ್ದು ಅವರು ಹೋಗೋದು ಅಥವಾ ಅವರು ಯೂರಿನೇಷನ್ ಮಾಡಬೇಕಾದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಸ್ಟಾಪೇ ಮಾಡೋಕ್ಕಾಗ್ದಿರೋದು, ತುಂಬಾನೇ ಫ್ಲೋ ಒಳ್ಳೆ ಡ್ರಾಪ್ ಬೈ ಡ್ರಾಪ್ ಬರೋ ಥರ ಅವ್ರಿಗೆ ಹೆಂಗೆ ಅಂತಾರೆ ಮಾಡಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಮಾಡೋಕ್ಕಾಗೋದಿಲ್ಲ, ಈ ಥರದ್ದೆಲ್ಲ ಕಾಣಿಸ್ಕೊಳುತ್ತಲ್ಲ. ಸೊ ಇದೆಲ್ಲ ಒನ್ ಆಫ್ ದಿ ಸಿಂಪ್ಟಮ್ಸು ಅವ್ರಿಗೆ ಇದ್ದೇ ಇರುತ್ತೆ. ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಬೇರೆ ಯಾವುದು ಇದು ಇಂಪ್ಯಾಕ್ಟ್ ಆಗುತ್ತೆ, ಬೇರೆದು ಯಾವುದು ಇರೋಲ್ಲ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವ ದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸರ್? ಮೇಡಮ್ ಎಲ್ಲ ದೇಶದಲ್ಲೂ ಮೇಲ್ಸ್ ಇದ್ದಾರೆ ಅಲ್ವಾ, ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಟೈಮ್ಸ್ ಎಲ್ಲ ದೇಶದಲ್ಲೂ ಕಾಣಿಸ್ಕೊಳ್ಳುವಂಥ ಒಂದು ಕ್ಯಾನ್ಸರೇ. ಆದರೆ ಏನು ಅಂತಂದರೆ ಯಾರು ತುಂಬಾ ಅವ್ರ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ತುಂಬಾ ಅವ್ರ ಲೈಫ್ ಸ್ಟೈಲ್ ಅಂದರೆ ತುಂಬ ಕೆಟ್ಟದಾಗಿರುತ್ತೆ ಅಂಥ ಒಂದು ಇದಕ್ಕೆ ಏನು ಹೇಳ್ತಾರೆ ಗ್ರೂಪ್ ಆಫ್ ಪೀಪಲ್ಗೆ ಇಂಪ್ಯಾಕ್ಟ್ ಮಾಡೋದು ಜಾಸ್ತಿ. ಡಿಪೆಂಡ್ಸು. ಇವಾಗ ನೋಡಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಆಹಾರ ಪದ್ಧತಿ ಸ್ವಲ್ಪ ನಮಗೆ ಕಂಪೇರ್ ಮಾಡಿದ್ರೆ ತುಂಬಾ ವರ್ಸ್ಟ್ ಇದೆ. ಯಾಕಂದರೆ ಅದರಲ್ಲಿ ಮೋರ್ ಪ್ರೊಸೆಸ್ಡ್ ಫುಡ್, ಪ್ರೊಸೆಸ್ಡ್ ಮೀಟ್ ಇರ್ಬೋದು, ಇಂಥದ್ದೆಲ್ಲ ಜಾಸ್ತಿ ತಿನ್ನೋದು, ಹೈ ಫ್ಯಾಟಿ ಫುಡ್ಡು, ಹೈ ಶುಗರಿ ಫುಡ್ಡು ಇದೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಅಲ್ಲಿ. ಸೊ ಇಂಪ್ಯಾಕ್ಟ್ ಕೂಡ ಅವ್ರಿಗೆ ಜಾಸ್ತಿ ಅಲ್ಲಿ ಮಾಡುತ್ತೆ. ಎಸ್ಪೆಷಲಿ ಬ್ಲ್ಯಾಕ್ ಪೀಪಲ್, ಬ್ಲ್ಯಾಕ್ ರೇಸ್ ಅಂತ ಏನು ಹೇಳ್ತೀವಲ್ಲ ಅವ್ರಿಗೆ ರೆಕ್ಟಲ್ಲು ಮತ್ತು ಕೋಲನ್ ಕ್ಯಾನ್ಸರು ಮತ್ತು ಈ ಥರದ್ದೆಲ್ಲ ತುಂಬ ಜಾಸ್ತಿ ಅವ್ರಿಗೆ ಕಾಣಿಸ್ಕೊಳ್ಳೋದಕ್ಕೆ ಇದಾಗುತ್ತೆ ಮೇಡಮ್. ಓಕೆ, ನಿಮ್ಮ ಹತ್ರ ಬಂದರೆ ನೀವು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ನ್ಯೂಟ್ರಿಷನ್ ಬಗ್ಗೆ. ಓಕೆ, ಏನು ಡಾಕ್ಟರ್ಸ್ ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಅನುಗುಣವಾಗಿ ಇದಕ್ಕೆ ಯಾವ ಥರ ನಾವು ಫುಡ್ ಕೊಡಬೇಕು. ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ ಇರ್ಬೋದು, ಹೈ ಫೈಬರಸ್ ಫುಡ್ ಇರ್ಬೋದು, ಆಮೇಲೆ ಯೂರಿನೇಷನ್ಗೆ ಈಸ್ ಆಗುವಂಥ ಎಲ್ಲ ಥರದ್ದು. ಇವಾಗ ಬಾರ್ಲಿ ವಾಟರ್ ಅಂತ ಹೇಳ್ತೀವಿ. ಓಕೆ, ಬಾರ್ಲಿ ವಾಟರ್ ತೊಗೊಂಡಷ್ಟು ಏನಾಗುತ್ತೆ ಎಕ್ಸಸ್ ಯೂರಿನೇಷನ್ ಯಾವುದಾದ್ರೂ ಒಳಗಡೆ ವೇಸ್ಟ್ ಪ್ರಾಡಕ್ಟ್ಸು ಅದು ಇದೆಲ್ಲ ಜಮಾ ಆಗಿತ್ತು ಅಂದರೆ ಅದನ್ನು ಎಕ್ಸ್ಕ್ರೀಟ್ ಮಾಡೋದಕ್ಕೆ ಬಾರ್ಲಿ ವಾಟರ್ ಹೆಲ್ಪ್ ಮಾಡುತ್ತೆ. ಸೊ ಅದೇ ಥರನೇ ಈವನ್ ಸೆಲರಿ ಅದನ್ನು ನಾವು ಏನು ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ಹಿಡಿದು ಅಥವಾ ನಮ್ಮ ಕೊರಿಯಾಂಡರ್ ಲೀಫ್, ನಮ್ಮ ಕೊತ್ತಂಬರಿ ಸೊಪ್ಪು ಏನು ಹೇಳ್ತೀವಿ ಅದ್ರದ್ದು ನೀರನ್ನ ಬಾಯ್ಲ್ ಮಾಡಿ ಕುಡಿಯೋದ್ರಿಂದ ಹಿಡಿದು ಈ ಥರದ್ದೆಲ್ಲ ಆನ್ ಡೇ ಬೇಸಿಸಲ್ಲಿ ನಾವು ಅವ್ರದ್ದು ಸಿಚುವೇಶನ್ನ ಮತ್ತು ಅವ್ರದ್ದು ಸ್ಟೇಜಸ್ನ ನೋಡ್ಬಿಟ್ಟು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಇಷ್ಟಿಷ್ಟು ನೀವು ಸೇವನೆ ಮಾಡಬೇಕು ಅಂತ. ಈ ಥರ ಫುಡ್ನ ಇಂತಿಂಥ ಟೈಮಲ್ಲೇ ನೀವು ತೊಗೋಬೇಕು, ಈ ಟೈಮ್ ಆದಮೇಲೆ ಸರ್ಟನ್ ಫುಡ್ಸ್ನ ನೀವು ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ, ಅಥವಾ ಒಂದು 6-7 ಗಂಟೆ ಆದಮೇಲೆ ನೀವು ಅದೇ ಥರದ ಆಹಾರ ಸೇವಿಸಬಾರ್ದು. ಇದರದೆಲ್ಲ ನೋಡಿಕೊಂಡು ಅವ್ರಿಗೆ ಸಜೆಸ್ಟ್ ಮಾಡಿ ಅವ್ರನ್ನ ಅಲ್ಲಿಂದ ಒಂದು ಪ್ರೋಗ್ರೆಷನ್ಗೆ ತೊಗೊಂಡೋಗ್ತೀವಿ. ಹೌದು, ಯಾಕಂದರೆ ಇದು ಏಜ್ ಆದವ್ರಿಗೆ ಬರೋದ್ರಿಂದ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಆರೈಕೆ ಬಹಳ ಮುಖ್ಯ. ಡೆಫಿನೆಟ್ಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿನೂ ಇರಬೇಕು. ಹೌದು, ಯಾಕಂದರೆ ವಯಸ್ಸಾಗ್ತಾ ಫಿಸಿಕಲ್ ಆಕ್ಟಿವಿಟಿ ಬೈ ಡಿಫಾಲ್ಟ್ ಕಡಿಮೆ ಆಗುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವಾಕ್ ಮಾಡೋದು, ಬೇರೆ ಏನು ಅವರು ವ್ಯಾಯಾಮ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ವಾಕ್ ಹೋಗೋದಾಗಲಿ, ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ವಾಕ್ ಮಾಡೋದಾಗಲಿ, ಮನೇಲಿ ಇದ್ದಾಗಲೂ ಅಷ್ಟೇ ಚಿಕ್ಕ ಪುಟ್ಟ ಕೆಲಸ ಮಾಡೋದಾಗಲಿ ಏನೋ ಒಂದು ಮಾಡ್ತಾ ಇದ್ದಾಗ ಏನಾಗುತ್ತೆ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಎಲ್ಲ ಹಾರ್ಮೋನಲ್ ಬ್ಯಾಲೆನ್ಸ್ಗೂ ಅದು ಅನುಕೂಲ ಮಾಡಿಕೊಡುತ್ತೆ. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಅವ್ರ ಮೊಬಿಲಿಟಿ ಇರ್ಬೋದು ಅಥವಾ ಮಸ್ಕ್ಯುಲರ್ ಸ್ಟ್ರೆಂತ್ ಇರ್ಬೋದು, ಅದೆಲ್ಲನೂ ಒಂದು ಲೆವೆಲ್ಗೆ ಇಂಟ್ಯಾಕ್ಟ್ ಆಗಿರುತ್ತೆ. ಹೌದು. ಈ ಮೆಡಿಸನ್ನ ತಗೊಳ್ಳೋದ್ರಿಂದ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಬೇರೆ ಏನಾದರೂ ಅಡ್ಡ ಪರಿಣಾಮಗಳೇನಾದರೂ ಬೀರುತ್ತಾ ಅಂತ? ನೋ ಮೇಡಮ್, ಅಂದರೆ ನೋಡಿ ಎಸ್ಪೆಷಲಿ ಯಾವುದೇ ಥರದ ಆಲೋಪತಿ ಮೆಡಿಕೇಶನ್ಸ್ ಇರ್ಬೋದು, ದೇರ್ ಈಸ್ ಆಲ್ವೇಸ್ ಸಮ್ ಕೈಂಡ್ ಆಫ್ ಸೈಡ್ ಎಫೆಕ್ಟ್ಸ್ ಇಫ್ ಯು ಟೇಕ್ ಇಟ್ ಫಾರ್ ದಿ ಪ್ರೊಲಾಂಗ್ ಪೀರಿಯಡ್. ಓಕೆ, ಸ್ಮಾಲ್ ಶಾರ್ಟ್ ಟೈಮಲ್ಲಾದರೆ ಯಾವುದೇ ಥರದ ಇಂಪ್ಯಾಕ್ಟ್ಸ್ ಆಗಲ್ಲ, ಬಟ್ ಪ್ರೊಲಾಂಗ್ ಪೀರಿಯಡಲ್ಲಿ ತೊಗೊಂಡಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಸಮ್ ಆರ್ ದಿ ಅದರ್ ಸೈಡ್ ಎಫೆಕ್ಟ್ಸ್. ಅದನ್ನ ನಾವು ಅಲ್ಲಿಗಡೆಕ್ಕಾಗೋದಿಲ್ಲ. ಇಂಪ್ಯಾಕ್ಟ್ ಆಗೇ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಮಾಡುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ ಮೇಡಮ್. ಅದೇ ಲಾಂಗರ್ ಪೀರಿಯಡ್. ಫಾರ್ ಎಕ್ಸಾಂಪಲ್ ನಾವು ಎಷ್ಟೊಂದು ಸಲ ಇವಾಗ ಡಯಾಬಿಟೀಸ್ ಬಗ್ಗೆ ನಾವು ಲಾಸ್ಟ್ ಎಪಿಸೋಡ್ಸೆಲ್ಲ ತುಂಬ ಹಿಂದೆ ಮಾತಾಡೋದ್ವಿ. ಸ್ಟ್ಯಾಟಿನ್ಸ್ ಅಂತ ಹೇಳ್ತಾರೆ, ಬ್ಲಡ್ ಥಿನ್ನರ್ಸ್ ಅಂತ. ಅದನ್ನ ಪ್ರೊಲಾಂಗ್ ಟೈಮಲ್ಲೇ ತೊಗೊಳ್ತಾರೆ. ಅದು ತೊಗೊಂಡಾಗ ಏನಾಗುತ್ತೆ ಅದು ನಾನಾ ಸೈಡ್ ಎಫೆಕ್ಟ್ಸ್ಗೆ ಅದು ಒಂದು ಕಾರಣ ಆಗುತ್ತೆ.
ಆಗುತ್ತೆ. ಎಸ್, ಡೆಫಿನೆಟ್ಲಿ. ಸೊ ಈ ಥರ ಮೆಡಿಕೇಶನ್ಸು ಲಾಂಗ್ ಡ್ಯೂರೇಷನ್, ಲಾಂಗ್ ಪೀರಿಯಡ್ವರೆಗೂ ತೊಗೊಂಡಾಗ ಇದ್ರದ್ದು ಮೆಡಿಕೇಶನ್ಸು ಡೆಫಿನೆಟ್ಲಿ ಅದು ಇಂಪ್ಯಾಕ್ಟ್ ಮಾಡುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸು ಇದೆಲ್ಲ ಲಾಂಗ್ ಡ್ಯೂರೇಷನ್ ತೊಗೊಳ್ಳಲ್ಲ. ಯಾಕೆಂದರೆ ಪ್ರೊಸ್ಟೇಟ್ ಕ್ಯಾನ್ಸರ್ ಅದು ಇದಕ್ಕೆಲ್ಲ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡಿ, ಅದು ಸರ್ಜರಿ ಇದೆಲ್ಲ ಮಾಡಿ, ಕೀಮೋ ಆ ಥರ ಇದೆಲ್ಲ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಅಂತಂದರೆ, ಸಂಪೂರ್ಣ ಗುಣಪಡಿಸಿದ್ದಾರೆ ಅಂತಂದರೆ ಮೆಡಿಕೇಶನ್ಸು ಜಾಸ್ತಿ ಪ್ರೊಲಾಂಗ್ ಆಗಲ್ಲ. ಏನಿದ್ರು ಫುಡ್ಡಲ್ಲಿ ಅವರು ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಮಾಡಿಕೊಂಡು ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ದೇ ಕ್ಯಾನ್ ಲಿವ್ ನಾರ್ಮಲ್ ಲೈಫ್. ಇಲ್ಲಿ ಬೇರೆ ಕ್ಯಾನ್ಸರ್ಸ್ಗಾದರೆ ಕಷ್ಟ ಆಗುತ್ತೆ. ಎಸ್ಪೆಷಲಿ ಮೆಡಿಕಲ್ ಕಂಡೀಷನ್ಸ್ ಯಾವುದಾದ್ರು ನಾನು ಹೇಳಿದಾಗೆ ಮೆಟಬಾಲಿಕ್ ಕಂಡೀಷನ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ ಮೆಡಿಕೇಶನ್ಸು. ಈಗ ಪುರುಷರು 50 ವರ್ಷ ಆದ ನಂತರ ಅವರು ಈ ತಪಾಸಣೆಯನ್ನು ಮಾಡಿಸ್ಕೊಳ್ಳೇಬೇಕಾ ಅಂತ? ಎಸ್ ಮೇಡಮ್, ನಾನು ಕೇಳಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್. ಹೇಗೆ ಅಂತಂದರೆ 50 ವರ್ಷ ಆಗ್ತಾ ಇದ್ದಾಗೆ ಅವರು ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ಸ್ಕ್ರೀನಿಂಗ್ಸ್ ಎಲ್ಲ ಮಾಡಿಸ್ಕೊಳ್ಳೋದು, ವರ್ಷದಲ್ಲಿ ಒಂದು 2 ಸಲ 3 ಸಲ ಬ್ಲಡ್ ವರ್ಕ್ ಮಾಡಿಸೋದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಒಳಗಡೆ ನಮ್ಮ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಮಗೆ ತಿಳ್ಕೊಬೋದು. ಪ್ಲಸ್ ಯಾರಾದರೂ ವ್ಯತ್ಯಾಸ ಆಗಿದ್ರೆ ಇನಿಷಿಯಲ್ ಸ್ಟೇಜಸಲ್ಲಿ ಅದನ್ನ ರೆಕ್ಟಿಫೈ ಮಾಡಿ ಅದನ್ನು ಸರಿಪಡಿಸ್ಬೋದು, ಗುಣಪಡಿಸ್ಕೋಬೋದು. ಮೋಸ್ಟ್ ಆಫ್ ದಿ ಟೈಮ್ಸ್ ಏನು ಮಾಡ್ತಾರೆ, ವಯಸ್ಸಾಗ್ತಾ ಇದಕ್ಕೆಲ್ಲ ಯಾರು ಅಷ್ಟೊಂದು ಇದು ಮಾಡಲ್ಲ. ಎಲ್ಲಿವರೆಗೂ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ನೇಚರ್ ಏನು ಅಂದರೆ, ನಮ್ಗೇನಾದ್ರು ಪ್ರಾಬ್ಲಮ್ ಆದಾಗಲೇ ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಹೋಗ್ತೀವಿ. ಮುಂಚಿತವಾಗಲೇ ಆ ಪ್ರಾಬ್ಲಮ್ ಬರದೇ ಇರೋ ಥರ ನಾವು ಯಾವುದೇ ಥರದ್ದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡಲ್ಲ. ಸೊ ಹಾಗೇನೆ ರೋಗ ಬಂದಾಗ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಏನಾಗಿದೆ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸೋದು ಅದು ಇದೆಲ್ಲ ಮಾಡ್ತಾರೆ. ಪ್ಲಸ್ ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಮಾಡ್ತಾರೆ ಹೊರತು ನಾನು ಮುಂಚಿತವಾಗ್ಲೇ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ನಾನು ಯಾವುದೇ ಥರದ್ದು ರೋಗಕ್ಕೆ ನಾನು ಆಹ್ವಾನ ಪತ್ರಿಕೆ ಕೊಡೋದಿಲ್ಲ ಅಂತ ಯೋಚನೆ ಮಾಡಲ್ಲ. ಹಾಗೆ 50 ಇಯರ್ಸ್ ಆದಮೇಲೆ ಡೆಫಿನೆಟ್ಲಿ ಸ್ಕ್ರೀನಿಂಗ್ ಮಾಡಿಸೋದು ತುಂಬ ಅನುಕೂಲ. ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಒಂಥರ ಸೈಲೆಂಟ್ ಕಿಲ್ಲರ್ ಥರನಾ ಅಂತ? ಹೌದು, ಅದು ಡೆಫಿನೆಟ್ಲಿ ಅದು ಸೈಲೆಂಟ್ ಕಿಲ್ಲರ್. ಯಾಕೆಂದರೆ ಎಷ್ಟೊಂದು ಸಲ ನಾನು ಹೇಳಿದಾಗೆ, ಈಗ ಫ್ರೀಕ್ವೆಂಟ್ ಟ್ರಾವೆಲಿಂಗ್ ಯಾರೋ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ, ಅವರಿಗೆ ಫ್ರೀಕ್ವೆಂಟಾಗಿ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾನೆ ಇರುತ್ತೆ. ಅವ್ರದ್ದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅವ್ರದ್ದು ಇಮ್ಯೂನ್ ಸಿಸ್ಟಮು ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ಫೆಕ್ಷನ್ಸಿಂದ ಅಂತಂದಾಗ ಅವ್ರಿಗೆ ಫ್ರೀಕ್ವೆಂಟಾಗಿ ಇದೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ಅವ್ರೇನು ಅಂದ್ಕೊಳ್ತಾರೆ, ನಾನು ಪ್ರತಿ ಸಲ ನಾನು ಈ ಥರ ಔಟ್ ಸ್ಟೇಷನ್ ಹೋದ್ನೋ, ಎಲ್ಲೋ ಟ್ರಾವೆಲ್ ಮಾಡಿದ್ನೋ, ಎಲ್ಲೋ ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ ಯೂಸ್ ಮಾಡಿದೆ ನೇಚರ್ ಕಾಲ್ಗೆ ಅಂತ ಹೇಳಿದಾಗ ಅವ್ರಿಗೆ ಬರ್ತಾ ಇದ್ದರೆ ಅವ್ರೇನು ಅನ್ಕೊಳ್ತಾರೆ, ಇದು ಕಾಮನ್ ಅಂತ ಅಂದ್ಕೊಂಡು ಅವರು ಅದಕ್ಕೆ ಏನು ಬೇಕೋ ಆ ಪರ್ಟಿಕ್ಯುಲರ್ ಟೈಮ್ಗೆ ಅದನ್ನು ಸಬ್ಸೈಡ್ ಮಾಡೋದಕ್ಕೆ ಏನೆಲ್ಲ ಸ್ಮಾಲ್ ಮೆಡಿಕೇಶನ್ಸ್ ಬೇಕೋ ಅದನ್ನು ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೇ ಹೊರತು ಅವ್ರು ಮುಂದೆ ಆಲೋಚನೆ ಮಾಡಲ್ಲ, ಇದು ಕಾಮನ್ ಬಿಡು ನನಗೆ ಅಂತ ಅಂದ್ಕೊಂಡು. ಯಾವಾಗ ಆ ಥರ ಅಂದ್ಕೊಂಡು ಅವರು ಮುಂದೆ ಹೊರದಾಗ ಅದು ಸ್ಟೇಜಸ್ಸು ತುಂಬ ಮೇಲೆ ಹೋಗ್ಬಿಟ್ಟಿರುತ್ತೆ. 3rd 4th ಸ್ಟೇಜ್ಗೆ ಹೋಗಿ ಅದು ತುಂಬಾ ಡೇಂಜರಸ್ ಆಗುವಂಥ ಸಿಚುವೇಶನ್ ಯಾವಾಗ ಬರುತ್ತೆ ಅಂದರೆ, ಕಂಪ್ಲೀಟಾಗಿ ಅವ್ರಿಗೆ ಯೂರಿನೇಷನಲ್ಲಿ ತುಂಬ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ತುಂಬಾ ಪೇಯ್ನ್ ಪೆಲ್ವಿಕ್ ರೀಜನಲ್ಲಿ ತುಂಬ ಪೇಯ್ನ್ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಯಾವುದೇ ಥರದ್ದು ಡೇ ಟು ಡೇ ಆಕ್ಟಿವಿಟೀಸೇ ಮಾಡದೇ ಇರೋ ಥರ ಆಯಿತು. ಆವಾಗ ಅವ್ರಿಗೆ ಅನ್ಸುತ್ತೆ, ಓಕೆ ದೇರ್ ಇಸ್ ಸಮಥಿಂಗ್ ರಿಯಲಿ ಬ್ಯಾಡ್ ವಿಚ್ ಹಸ್ ಹ್ಯಾಪೆಂಡ್ ಇನ್ಸೈಡ್ ಅಂತ. ಆಗೋಗಿ ತಪಾಸಣೆ ಮಾಡಿಸಿದಾಗ ಡಾಕ್ಟರ್ಸ್ ವಿಲ್ ಬಿ ಶಾಕ್ಡ್. ಏನಕ್ಕೆ ಅಂತಂದರೆ ಆ ಸ್ಟೇಜ್ಗೆ 4th ಸ್ಟೇಜ್ ಹೋಗಿದೆ, ತುಂಬಾ ಲೇಟಾಗಿ ಬಂದಿದ್ದೀರಲ್ಲ ಸರ್ ಅಂತ ಅವಾಗ ಅವ್ರು ಹೇಳ್ತಾರೆ. ಅವಾಗ ಇವ್ರು ಏನು ಹೇಳ್ತಾರೆ, ಇಲ್ಲ ಸರ್ ನಾನು ಜನರಲ್ಲಾಗಿ ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡಿದಾಗೆಲ್ಲ ಈ ಥರ ಆಗ್ತಾ ಇರುತ್ತೆ ಅಂತ. ದೆನ್ ಪ್ರಾಬ್ಲಿ ಡಾಕ್ಟರ್ಸ್ ಹೇಳ್ತಾರೆ, ನೋಡಿ ನೀವು ಫಸ್ಟೇ ಯಾವಾಗಾದರೂ ಈ ಥರ ಮಾಡಿಸ್ಕೊಂಡಿದ್ದಿದ್ರೆ ಸ್ಕ್ರೀನಿಂಗ್ ಅಟ್ಲೀಸ್ಟ್ ನಿಮಗೆ ಮುಂಚಿತವಾಗೇ ಗೊತ್ತಾಗಿರ್ತಾ ಇತ್ತು ಅಂತ ಅವ್ರಿಗೆ ಒಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ನಾವೇನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಆದಷ್ಟು ಒಂದು ಏಜ್ ಆದಮೇಲೆ, ಒಂದು 45-50 ಇಯರ್ಸ್ ಆದಮೇಲೆ ದಯವಿಟ್ಟು ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು. ಈ ಥರದ್ದೆಲ್ಲ ಏನಾದ್ರು ಇವೆಂಟ್ಸ್ ಆಗ್ತಾ ಇದೆ ಅಂದರೆ ಒಂದ್ಸಲ ಯಾವುದಕ್ಕೂ ಸ್ಕ್ರೀನಿಂಗು ತಪಾಸಣೆ ಮಾಡಿಸೋದು, ಡಾಕ್ಟರ್ ಹತ್ರ ಚೆಕ್ ಮಾಡೋದು, ಇಟ್ಸ್ ಆಲ್ವೇಸ್ ಬೆಟರ್ ಅಂತ ನಾನು ಹೇಳ್ತೀನಿ. ಓಕೆ, ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಬರದೇ ಇರೋ ಹಾಗೆ ಪುರುಷರು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತ? ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳ್ದಾಗೆ ಹೇಳ್ದಲ್ಲ, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು, ಆಮೇಲೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಯಾವ್ದು ರೀತಿಯಲ್ಲಾದರೂ ಪರವಾಗಿಲ್ಲ, ಅದು ಒಂದು ಡೈಲಿ ರುಟೀನಲ್ಲಿ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಲೇಬೇಕು. ಓಕೆ, ಅದಾದಮೇಲೆ ತುಂಬಾ ಬ್ಲ್ಯಾಡರ್ ಫಿಲ್ ಆಗಿದ್ಮೇಲೆ ಹೋಲ್ಡ್ ಮಾಡಿ ಇಟ್ಕೊಳ್ದೇ ಇರೋವಂಥದ್ದು. ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ, ಇವಾಗ MNCs ಅದು ಇದೆಲ್ಲ ಕೆಲಸ ಮಾಡೋರು ಪಾಪ ಅವ್ರ ಮನೇಲಾದ್ರು ಮಾಡಲಿ ಅಥವಾ ಹೊರಗಡೆ ಆಫೀಸ್ಗೆ ಹೋಗೋರು ಮಾಡಲಿ, ಏನು ಮಾಡ್ತಾರೆ ಅಂದರೆ ಅವರು ಕಂಟಿನ್ಯೂಸ್ ಆಗಿ ಕಂಪ್ಯೂಟರ್ಸ್ ಮುಂದೆ ಕೂತ್ಕೊಂಡೇ ಇರ್ತಾರೆ, ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅನ್ನಿಸ್ತಾ ಬೌಲ್ ಮೂವ್ಮೆಂಟ್ಸ್ ಆಗ್ತಾ ಇರುತ್ತೆ, ಆ ಒಂದು ಇದು ಕ್ರಿಯೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಸಡನ್ ಆಗಿ ಇನ್ನೊಂದು ಯಾವುದೋ ಒಂದು ಕಾಲ್ ಬರುತ್ತೆ ಅವ್ರಿಗೆ, ಇನ್ನೊಂದು ಯಾವುದೋ ವಿಡಿಯೋ ಕಾಲ್ ಬರುತ್ತೆ ಅಥವಾ ಸಬಾರ್ಡಿನೇಟ್ಸ್ ಏನೋ ಮಾತಾಡ್ತಾರೆ, ಆ ಇದರಲ್ಲಿ ಅವ್ರು ಮರ್ತೋಗ್ತಾರೆ.
ಅದೇನತ್ತೆ ಆ ಒಂದು ಅರ್ಜೆನ್ಸಿ ಏನಿದೆಯೋ ಅದು ಸಬ್ಸೈಡ್ ಆಗುತ್ತೆ, ತಿರ್ಗಾ ಸ್ವಲ್ಪ ಹೊತ್ತು ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಈ ಥರ ಅವರು ತಡೆದು ಒಂದು 5 ಅವರ್ 6 ಅವರ್ 8 ಅವರ್ಸ್ ಈ ಥರ ತಡೆದ್ಬಿಟ್ಟು ಆಮೇಲೆ ಹೋಗ್ತಾರಲ್ಲ, ಅಂಥವ್ರಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಇನ್ಫೆಕ್ಷನ್ಸು ಈ ಥರ ಇಂಪ್ಯಾಕ್ಟ್ ಆಗೋದು ಜಾಸ್ತಿ ಆಗುತ್ತೆ. ಸೊ ಅಂಥದ್ದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಆದಷ್ಟು ನೇಚರ್ ಕಾಲ್ ಏನಾದರೂ ನಿಮ್ಗೆ ಅನ್ನಿಸ್ತು ಅಂತಂದರೆ ಫಸ್ಟ್ ಅದಕ್ಕೆ ನೀವು ಆನ್ಸರ್ ಮಾಡಿ. ಬೇರೆಯವ್ರಿಗೆ ಆನ್ಸರ್ ಮಾಡ್ಬೋದು, ಆಮೇಲೂ ಮಾಡ್ಬೋದು. ಇದು ದೇಹನ ಕೆಡಿಸ್ಬಿಟ್ರೆ ನೀನು ಆಮೇಲೆ ನೀವು ಕೂತ್ಕೊಂಡು ಕೆಲಸನೂ ಮಾಡ್ಲಿಕ್ಕಾಗಲ್ಲ, ಯಾವುದೇ ಥರದ್ದು ನಮ್ಮ ಡೈಲಿ ರುಟೀನೇ ಮಾಡೋದಕ್ಕಾಗಲ್ಲ. ಸೊ ಆದಷ್ಟು ಈ ಥರ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಎಸ್ಪೆಷಲಿ ಚಿಕ್ಕ ವಯಸ್ಸವ್ರಿಗೆ ಇದಾಯಿತು ಅಂತ ತಿಳ್ಕೊಳ್ಳೋಣ. ಈ ಥರದ್ದೆಲ್ಲ ಪ್ರಾಸ್ಟೇಟ್ ಇಶ್ಯೂ ಆಯಿತು ಅಂತಂದರೆ ಅದು ಮೇಜರ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇದೆ, ಹೈ ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್, ಆಂಡ್ರೋಜನ್ ಇಂಬ್ಯಾಲೆನ್ಸು, ಈ ಥರದ್ರಿಂದನೇ ಆಗಿರುತ್ತೆ. ಮೋಸ್ಟ್ ಆಫ್ ದಿ ಟೈಮ್ಸ್ ನಾನು ಹೇಳಬೇಕು ಅಂತಂದರೆ ಈ ಥರದ್ದೆಲ್ಲ ಕಾಣಿಸ್ಕೊಳ್ಳೋದು ಈ ನಮ್ಮ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ. ಏಕೆಂದರೆ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಏನು ಮಾಡ್ತಾರೆ ಅಂತಂದರೆ ದೇಹನ ತುಂಬ ಚೆನ್ನಾಗಿ ಬೆಳೆಸೋದಕ್ಕೆ, ಆ ಲೆವೆಲ್ಗೆ, ಅದು ಕಾಂಪಿಟೇಟಿವ್ ಲೆವೆಲ್ಗೆ ಹೋಗೋದಕ್ಕೆ ಸರ್ಟನ್ ಕೈಂಡ್ಸ್ ಆಫ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡ್ತಾರೆ. ಓಕೆ, ಆ ಸಬ್ಸ್ಟೆನ್ಸಸ್ನೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ಪ್ರಾಸ್ಟೇಟ್ ಗ್ಲ್ಯಾಂಡ್ ಕೂಡ ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಅದು ಏನು ಮಾಡುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಹೈ ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಬಾಡಿಯಲ್ಲಿ ಸರ್ಜ್ ಆದಾಗ, ವಿಚ್ ಇಸ್ ನಾಟ್ ಪ್ರೊಡ್ಯೂಸ್ ಬೈ ಅವರ್ ಓನ್ ಬಾಡಿ, ಏನಾಗುತ್ತೆ, ಅಬ್ನಾರ್ಮಲ್ ಆಗಿ ಎಲ್ಲ ಒಂದು ಅಂಗಗಳೂ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ನಾಟ್ ನ್ಯಾಚುರಲ್ ಇನ್ ನೇಚರ್. ಸೊ ಇಂಥ ಒಂದು ಪ್ರಕ್ರಿಯೆ ಏನಾಗುತ್ತೆ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಜಾಸ್ತಿ ಇದೆ. ಅದರಲ್ಲೂ ಯಾರಾದ್ರೂ ಒಳ್ಳೆ ಗೈಡೆನ್ಸ್ ಇದ್ದು ಡಾಕ್ಟರ್ಸು, ಸ್ಪೋರ್ಟ್ಸ್ ಡಾಕ್ಟರ್ಸ್ ಇರ್ಬೋದು, ಸ್ಪೋರ್ಟ್ಸ್ ಫಿಸಿಷಿಯನ್ಸ್ ಇರ್ಬೋದು, ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಇರ್ಬೋದು, ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಟ್ರೈನಿಂಗ್ ಕೋಚ್ ಇರ್ಬೋದು, ಇವ್ರನ್ನೆಲ್ಲ ಜೊತೆಲಿಟ್ಕೊಂಡು ಅವರು ಆ ಒಂದು ಏನು ಹೇಳ್ತಾರೆ ಅವ್ರ ಕರಿಯರ್ ಅಥವಾ ಅವರು ಒಂದು ಆ ಪ್ರೊಸೆಸ್ನ ಮಾಡ್ತಾ ಇದ್ದಾರೆ, ಬಾಡಿ ಬಿಲ್ಡಿಂಗ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ದೆನ್ ಇಟ್ ಕ್ಯಾನ್ ಬಿ ಕೌಂಟರ್ಡ್. ಅದಕ್ಕೇನೆಲ್ಲ ಬೇಕು, ಇವಾಗ ಹೈ ಆಂಡ್ರೋಜೆನಿಕ್ ಪ್ರೊಡಕ್ಷನ್ಸ್ದು ನಾವು ಸಬ್ಸ್ಟೆನ್ಸಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಈ ಥರದ್ದೆಲ್ಲ ಪ್ರಾಸ್ಟೇಟ್ ಗ್ಲ್ಯಾಂಡು ಗ್ರೋ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಹೇಗೆ ತಡೆಯೋದು ಗ್ರೋ ಆಗದೆ ಇರೋ ಥರ, ಅದಕ್ಕೆ ಯಾವ್ಯಾವ ಥರ ಕೌಂಟರ್ ಮೆಡಿಕೇಶನ್ಸ್ ಬೇಕು ಅದನ್ನೆಲ್ಲ ಡಾಕ್ಟರ್ಸು ಇವರೆಲ್ಲ ಸಜೆಸ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕನಾಗೆ ನ್ಯೂಟ್ರಿಷನು ಅದೆಲ್ಲನೂ ಇಂಪ್ಯಾಕ್ಟ್ ಮಾಡುತ್ತೆ. ನಮ್ಮ ದೇಶದಲ್ಲಿ ಒಂದು ದುರಾದೃಷ್ಟ ಏನು ಅಂತಂದರೆ ಅವೇರ್ನೆಸ್ ಇಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ ಎಜುಕೇಷನ್ ಇಲ್ಲ. ಈ ಥರ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ನಾನು ಇದ್ದೀನಿ ಅಂತಂದರೆ ಕಾಂಪ್ಲಿಕೇಶನ್ಸ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅವರು ಯೋಚನೆ ಮಾಡೋದೇನು ಅಂತಂದರೆ ನಾನು ಎನ್ಹಾನ್ಸಸ್ ಯೂಸ್ ಮಾಡ್ತೀನಿ, ನಾನು ವಿನ್ ಆಗಬೇಕಷ್ಟೇ. ಆ ವಿನ್ ಆದಮೇಲೆ ಇರೋವಂಥ ಒಂದು ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಏನಿದೆ ಅದ್ರ ಬಗ್ಗೆ ಮುಂಚೆ ಆಲೋಚನೆ ಮಾಡುವಂಥ ಒಂದು ಪ್ರವೃತ್ತಿನೇ ಯಾರಿಗೂ ಇಲ್ಲ. ಸೊ ಹಾಗಾಗಿ ನನ್ನ ಕೇಳಿದ್ರೆ ಆದಷ್ಟು ಮೆಡಿಕಲ್ ಫೀಲ್ಡಲ್ಲಿರೋರು ಅಟ್ಲೀಸ್ಟ್ ಅವರು ಈ ಥರ ವಿಚಾರದ ಬಗ್ಗೆ ಸ್ವಲ್ಪ ಮಾತಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಅವಾಗೇನಾಗುತ್ತೆ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿರೋರು ಏನು ಮಾಡ್ತಾರೆ, ಇವ್ರ ಹತ್ರ ಬಂದು ಕನ್ಸಲ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಒಳ್ಳೊಳ್ಳೆ ಫಿಟ್ನೆಸ್ ಎಕ್ಸ್ಪರ್ಟ್ಸು ಎಜುಕೇಟೆಡ್ ಇರ್ತಾರಲ್ಲ ಅವ್ರ ಹತ್ರ, ನ್ಯೂಟ್ರಿಷನಿಸ್ಟ್ ಇವ್ರ ಹತ್ರ ಎಲ್ಲ ಅವರು ಏನು ಮಾಡ್ತಾರೆ, ಕನ್ಸಲ್ಟ್ ಮಾಡಿ ಇದನ್ನು ಹೇಗೆ ನಾನು ನನ್ನ ಒಂದು ಪ್ಯಾಷನ್ ಇರ್ಬೋದು, ಆಸಕ್ತಿ ಇರ್ಬೋದು, ಅಥವಾ ನನ್ನ ಕರಿಯರ್ ಇರ್ಬೋದು, ಹೇಗೆ ನಾನು ಅದನ್ನು ಮುಂದುವರಿಸ್ಬೋದು ಅದ್ರ ಬಗ್ಗೆನೂ ಅವರು ತಿಳ್ಕೊಬೋದು. ಪ್ಲಸ್ ಅಟ್ ದಿ ಸೇಮ್ ಟೈಮ್ ಈ ಥರದ್ದೆಲ್ಲ ಕಾಂಪ್ಲಿಕೇಶನ್ ಆಗೋದನ್ನು ತಡಿಬೋದು. ಸೊ ಅವಾಗೇನಂತೆ ಅವೇರ್ನೆಸ್ ಕ್ರಿಯೇಟ್ ಆದಷ್ಟು ತುಂಬ ಜನಕ್ಕೆ ಗೊತ್ತಾಗುತ್ತೆ ಇದ್ರ ಬಗ್ಗೆ. ಸೊ ಅಟ್ಲೀಸ್ಟ್ ಸೇಫರ್ ಸೈಡ್ ಒಂದು ಲಾಸ್ಟ್ ಸ್ಟೇಜ್ ಹೋಗಿ ಅಲ್ಲಿಂದ ಇನ್ನೇನು ಜೀವ ಹೋಯ್ತು ಅಂತ ವಾಪಸ್ ಬರೋದಕ್ಕಿಂತ ಮುಂಚಿತವಾಗಲೇ ಅದಕ್ಕೆ ಏನು ಬೇಕೋ ನಾವು ಅದಕ್ಕೆ ಒಂದು ಬೇಲಿ ಹಾಕ್ಕೊಂಡು ನಾವು ಅದ್ರ ಒಳಗಡೆನೇ ಇದ್ದು ನಮ್ಗೆ ಗೊತ್ತಿರ್ಬೇಕು, ನಮ್ಮ ಲಿಮಿಟ್ಸ್ ಏನು ಅಂತೆಲ್ಲ ಗೊತ್ತಿಟ್ಕೊಂಡು ಇದಕ್ಕೆಲ್ಲ ಏನೆಲ್ಲ ಮಾಡಿದಾಗ ಅವಾಗ ಎಲ್ಲ ಥರದ್ದು ಆ್ಯಕ್ಟಿವಿಟೀಸು ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ಡ್ಯಾಮೇಜೇ ಮಾಡೋದು ಹೇಳ್ಬೇಕು ಅಂದರೆ. ಸೊ ಪ್ರಾಸ್ಟೇಟ್ದು ಎಸ್ಪೆಷಲಿ ವಯಸ್ಸಾಗಿರೋರು ಬಿಟ್ಟು ಯಂಗರ್ ಏಜಲ್ಲಿ ಬಂದಿದೆ ಈ ಥರದ್ದೆಲ್ಲ ಅಂದರೆ ಇಟ್ಸ್ ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಏನು ಸಬ್ಸ್ಟೆನ್ಸಸ್ ಏನು ತೊಗೊಂಡಿರ್ತಾರಲ್ಲ ಅದು ಅಬ್ಯೂಸ್ ಆಗಿರುತ್ತೆ. ಅದರಿಂದ ಈ ಥರದ್ದೆಲ್ಲ ಕಾಯಿಲೆಗೆ ಅವರು ಒಳಗಾಗ್ತಾರೆ. ಹಾಗೆ ಈ ಪುರುಷರಲ್ಲಿ ಕಂಡುಬರುವಂತಹ ಈ ಪ್ರಾಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ಸಾಕಷ್ಟು ವಿಚಾರ ಇವತ್ತು ನೀವು ಮಾತನಾಡಿದ್ರಿ ಸರ್. ಯಾಕಂದರೆ ಇವತ್ತು ಎಷ್ಟೋ ಜನ ಈ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಬಲಿಯಾಗ್ತಾ ಇರ್ಬೋದು, ಜೊತೆಗೆ ಅವರಿಗೆ ಸಿಂಪ್ಟಮ್ಸ್ಗಳು ಮೊದಲೇ ಗೊತ್ತಾಗದೇ ಇರಬಹುದು, ಬೇರೆ ಬೇರೆ ಕಾರಣಗಳಿರ್ಬೋದು ಅಂತ ಅವ್ರು ಅಂದ್ಕೊಳ್ತಾ ಇರ್ಬೋದು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರಿಗೆಲ್ಲ ನೀವು ನೋಡಿದ್ರಲ್ಲ ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ಬಲಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಅದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಂಡ್ರೆ ಇದರ ವಿರುದ್ಧ ನಾವು
ಹೋರಾಡ್ಬೋದು, ಜೊತೆಗೆ ಇದು ಬರ್ದಿದ್ದಂಗೂ ಕೂಡ ನಾವು ತಡೆಗಟ್ಬೋದು. ಅದೇ ರೀತಿ ನಮ್ಮ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ಯಾವುದೇ ರೀತಿ ನಿಮಗೆ ಫಿಟ್ ಆ್ಯಂಡ್ ಫೈನ್ ಆಗಿರಲಿಕ್ಕಾಗಿರ್ಬಹುದು, ಜೊತೆಗೆ ನಿಮಗೆ ಬೇರೆ ಬೇರೆ ಯಾವುದೇ ರೀತಿಯ ಕಾಯಿಲೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಿ ನಿಮಗೇನಾದರೂ ತೊಂದರೆಗಳಾಗಿದ್ದರೆ ನೀವು ನ್ಯೂಟ್ರಿಷನ್ ತೊಗೋಬೇಕು ಅನ್ನುವಂಥದ್ದು ನಿಮಗಿದ್ದರೆ ನೀವು ಕೂಡ ವಿಶಾಲ್ ಸಂಜಯ್ ಶಿವಮ್ ಅವ್ರನ್ನ ಭೇಟಿ ಮಾಡಬಹುದು. ಜೊತೆಗೆ ಈ ಕ್ಯಾನ್ಸರ್ನಿಂದ ಎಷ್ಟೊಂದು ಜನ ಇವತ್ತು ಬಳಲ್ತಾ ಇರ್ತಾರೆ. ನೀವು ಕೂಡ ಬಂದು ಅವರನ್ನು ಮೀಟ್ ಮಾಡಿ ನಿಮಗೆ ಬೇಕಾದಂತಹ ಒಂದು ಮೆಡಿಕೇಷನ್ಸ್ ಇರ್ಬೋದು, ಇದನ್ನೆಲ್ಲವೂ ಕೂಡ ತೆಗೆದುಕೊಳ್ಬೋದು. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕ್ಯಾನ್ಸರ್ನ ಬಗ್ಗೆ ವಿಶಾಲ್ ಸಂಜಯ್ ಶಿವಮ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಧನ್ಯವಾದಗಳು.